ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಸೆಕೆಂಡ್ PUC ಎಕನಾಮಿಕ್ಸಿಗೆ ಸಂಬಂಧಪಟ್ಟಾಗೆ ಮಾಡೆಲ್ ಕ್ವಶನ್ ಪೇಪರ್ 1 2025-26 ಈ ವರ್ಷ ಆ್ಯನ್ಯುವಲ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಾ ಇರುವಂಥ ಮಕ್ಕಳಿಗೆ ಬೋರ್ಡಿಂದನೇ ರಿಲೀಸ್ ಮಾಡಿರುವಂತಹ 3 ಮಾಡೆಲ್ ಕ್ವಶನ್ ಪೇಪರ್ಸ್ ಇದೆ. ಕನ್ನಡ ಮೀಡಿಯಂ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಸೊ ಕನ್ನಡ ಮೀಡಿಯಂ ಅಂತ ನೆಕ್ಸ್ಟು ಕಮೆಂಟ್ ಮಾಡಿಬಿಡಿ. ಕನ್ನಡ ಮೀಡಿಯಮ್ಗೆ 3 ಮಾಡೆಲ್ ಕ್ವಶನ್ ಪೇಪರು, ಅದರಲ್ಲಿರುವ 4 ಮಾರ್ಕ್ಸು 6 ಮಾರ್ಕ್ಸು ಎಲ್ಲ ಪ್ರಾಬ್ಲಮ್ನು ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ವೀಡಿಯೋಸ್ಗಳನ್ನ ವಾಚ್ ಮಾಡ್ಬೋದು. ಇಂಗ್ಲೀಷ್ ಮೀಡಿಯಂ ಅವರಿಗೆ ಒಂದು ಕೀ ಪಾಯಿಂಟ್ ಅಥವಾ ಕೀ ನೋಟ್ ಏನು ಅಂತ ಹೇಳಿದ್ರೆ, ನಿಮಗಿವಾಗ ಮಾಡೆಲ್ ಕ್ವಶನ್ ಪೇಪರ್ಗೆ ಆನ್ಸರ್ನ ನಾನು ಅಪ್ ಟು 2 ಮಾರ್ಕ್ಸ್ ಪಾರ್ಟ್ ಬಿ 26th ಕ್ವಶನ್ವರೆಗೂ ಕೂಡ ನಾನು ಪ್ರತಿ ಪೇಪರು ಕವರ್ ಮಾಡ್ತೀನಿ, ಆಯಿತಾ? ಅದಾದ ನಂತರ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿ ಹಾಗೂ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕ್ವಶನ್ಸ್ ಏನಿದೆ ಅದನ್ನು ಎಕ್ಸ್ಪ್ಲೈನ್ ಮಾಡುವಂಥದ್ದು. ಒಂದು ನೋಡಿ, ಈಗ ಆಲ್ರೆಡಿ ನಿಮಗೆ ಈ ಪಾರ್ಟ್ ಸಿ ಮತ್ತು ಪಾರ್ಟ್ ಡಿಯಲ್ಲಿ ಬರುವಂತಹ ಕ್ವಶನ್ಸ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋ ವೀಡಿಯೋಸ್ಗಳು ನಿಮಗೆ ಸಿಗುತ್ತೆ, ಓಕೆನಾ? ಆದರೆ ಮಾಡೆಲ್ ಕ್ವಶನ್ ಪೇಪರಲ್ಲಿ ಏನು ನಂಬರ್ಸ್ ಇದೆ, ಯಾಕಂತ ಹೇಳಿದ್ರೆ ಪ್ರತಿಯೊಂದು ಪ್ರಾಬ್ಲಮ್ಮು ಕೂಡ ನಂಬರ್ಸ್ ಚೇಂಜ್ ಆಗುತ್ತಷ್ಟೇ. ಹಾಗಾಗಿ ಏನು ನಂಬರ್ಸ್ ಚೇಂಜ್ ಆಗಿದೆ ಅದಕ್ಕೆ ಮಾತ್ರ ನಾನು ಆನ್ಸರ್ನ ಅಪ್ಲೋಡ್ ಮಾಡಬೇಕು. ಸೊ ಅದು ಸ್ವಲ್ಪ ಲೇಟ್ ಆಗುತ್ತೆ. ಸ್ವಲ್ಪ ಲೇಟ್ ಅಂತ ಹೇಳಿದರೆ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಇವತ್ತು ನಿಮಗೆ ಮಾಡೆಲ್ ಕ್ವಶನ್ ಪೇಪರು ಕಂಪ್ಲೀಟಾಗಿ ಸೆಕ್ಷನ್ ಬಿ ವರೆಗೂ ಕೂಡ 3 ಮಾಡೆಲ್ ಪೇಪರ್ಸ್, ಓಕೆನಾ? ಮಾಡೆಲ್ ಪೇಪರ್ 1, 2, 3 ಅಪ್ ಟು 2 ಮಾರ್ಕ್ಸ್ವರೆಗೂ ಕೂಡ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ನೀವು ಗಮನಿಸಿರ್ಬೋದು, ಪಾರ್ಟ್ ಇ ಅಲ್ಲಿ 41 ಕ್ವಶನ್ನು, 42, 43 3 ಕ್ವಶನ್ಸು ಕೂಡ ಒಂದು ಕನ್ಸ್ಯೂಮರ್ ಗೂಡ್ಸ್ ರಿಲೇಟೆಡ್ ಇರುತ್ತೆ, ಇನ್ನೊಂದು ಎಕ್ಸೆಸ್ ಆಫ್ ಡಿಮ್ಯಾಂಡು, ಎಕ್ಸೆಸ್ ಆಫ್ ಸಪ್ಲೈ, ಡಯಾಗ್ರಾಮು ನೀವೇನು ಮಾಡಬೇಕು, ಡಯಾಗ್ರಾಮ್ನ ಬರೀಬೇಕಾಗುತ್ತೆ. ನೆಕ್ಸ್ಟು ಫೈಂಡ್ ಔಟ್ ದ ಮಿಸ್ಸಿಂಗ್ ವ್ಯಾಲ್ಯೂಸು. ತುಂಬ ಈಸಿ, 3 ಪೇಪರಲ್ಲೂ ಸೇಮ್ ಪ್ರಾಬ್ಲಮ್ಮು, ಅಮೌಂಟ್ ಮಾತ್ರ ಚೇಂಜ್ ಮಾಡಿದರೆ ಯಾವ ರೀತಿಯಾಗಿ ಮಾಡಬೇಕು ಅನ್ನೋದನ್ನು ಒನ್ಸ್ ಅಗೈನ್ ಹೇಳ್ಕೊಡ್ತೀನಿ. ಬಟ್ ಆಲ್ರೆಡಿ ನಿಮಗೆ ಹೇಳಿರುವಂಥ ವೀಡಿಯೋಸ್ಗಳು ಸಿಗುತ್ತೆ. ಇನ್ನೊಂದೇನು ಅಂತ ಹೇಳಿದ್ರೆ, ನಿಮಗಿವಾಗ GDP ಪ್ರಾಬ್ಲಮ್ ಬರ್ತಾ ಇದೆ ಅಲ್ಲ, 2 ಪೇಪರಲ್ಲೂ GDP ಪ್ರಾಬ್ಲಮ್ಮು ಇಂಪಾರ್ಟೆಂಟ್ ಆಗಿ 6 ಮಾರ್ಕ್ಸಲ್ಲಿದೆ. ಸೊ ಇದು ಕನ್ನಡ ಮೀಡಿಯಮ್ ಆಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಆಗಿರ್ಬೋದು, ಎಕ್ಸ್ಪ್ಲನೇಷನು ಸೇಮ್ ಇರುತ್ತೆ. ನೀವು ಕಾನ್ಸೆಪ್ಟನ್ನು ಕನ್ನಡ ಮೀಡಿಯಮ್ ಅವರಿಗೆ ಏನು ಎಕ್ಸ್ಪ್ಲೈನ್ ಮಾಡಿದ್ದೀನಲ್ಲ ಅದನ್ನು ಕೇಳಿಕೊಂಡ್ರೆ ನೀವು ಇನ್ನೂ ಕೂಡ ನೀಟಾಗಿ ಅರ್ಥ ಮಾಡಿಕೊಂಡು ಇಂಗ್ಲೀಷ್ ಮೀಡಿಯಮ್ ಅವರು ಇದಕ್ಕೆ ಆನ್ಸರ್ನ ಮಾಡಬಹುದು. ಸೊ ನಾನು ಹೇಳಿದ್ನಲ್ಲ, ಈ ಮಾಡೆಲ್ ಕ್ವಶನ್ ಪೇಪರಿನ ಆನ್ಸರ್ ಮುಗಿದ ತಕ್ಷಣ ಅಫ್ಕೋರ್ಸ್ ನಿಮಗೆ 6 ಮಾರ್ಕ್ಸು ಮತ್ತು 4 ಮಾರ್ಕ್ಸು ಹಾಗೂ POQ 5 ಮಾರ್ಕ್ಸು ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಏನೇನಿದೆಯೋ ಎಲ್ಲವನ್ನು ವೀಡಿಯೋ 1, ವೀಡಿಯೋ 2, ವೀಡಿಯೋ 3 ಅಂತ ಹೇಳ್ಕೊಂಡು ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ನೀವು ಅಷ್ಟೇ ಕಂಟಿನ್ಯೂಸ್ ಆಗಿ ವೀಡಿಯೋಸ್ಗಳನ್ನ ವಾಚ್ ಮಾಡಬೇಕು. ಎಕನಾಮಿಕ್ಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ವೀಡಿಯೋಸ್ ಸ್ಟಾಪ್ ಆಗಲ್ಲ. ದಿನದಲ್ಲಿ 4ರಿಂದ 5 ವೀಡಿಯೋಸ್ಗಳು ಬರ್ತಾ ಇರುತ್ತೆ. ಕಂಟಿನ್ಯೂಸ್ ಆಗಿ ಫಾಲೋ ಮಾಡಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ವೀಡಿಯೋ ಬಂದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಆಲ್ರೆಡಿ ಪ್ಯಾಟ್ರನ್ ಗೊತ್ತಿದೆ. 5 ಮಲ್ಟಿಪಲ್ ಚಾಯ್ಸು, 5 ಫಿಲ್ ಇನ್ ದ ಬ್ಲ್ಯಾಂಕ್ಸು, 5 ಮ್ಯಾಥ್ ದ ಫಾಲೋಯಿಂಗು ಹಾಗೂ 1 ಮಾರ್ಕಿನ 5 ಕ್ವಶನ್ಸ್ ಇರುತ್ತೆ. ಓಕೆ ಅಲ್ವಾ? ಹಾಗಾದರೆ ಸ್ಟಾರ್ಟ್ ಮಾಡೋಣ. ಪ್ರತಿಯೊಂದು ಕ್ವಶನ್ನಿಗೂ ಕೂಡ 4 ಆಪ್ಷನ್ಸ್ ಇರುತ್ತೆ. ನೀವು ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ, ಆಪ್ಷನ್ನ ಸೆಲೆಕ್ಟ್ ಮಾಡಿ ಬರಿಬೇಕು. ಇಲ್ಲಿ ನಾನು ನೋಡಿ, ಪ್ರತಿಯೊಂದು ಕ್ವಶನ್ನಿಗೂ ಯಾವ್ಯಾವ ಚಾಪ್ಟರಲ್ಲಿ ಕ್ವಶನ್ನ ರೈಸ್ ಮಾಡಿದ್ದಾರೆ ಅನ್ನೋದನ್ನು ಸೈಡಲ್ಲಿ ಬರೆದಿದ್ದೀನಿ. ಯಾಕಂತ ಹೇಳಿದರೆ ಇದೇ ಚಾಪ್ಟರಲ್ಲಿ ರಿಮೈನಿಂಗ್ ಕ್ವಶನ್ಸ್ ನೋಡಿಕೊಂಡ್ರೆ ಸಾಕು. ನೀವು ಎಲ್ಲ ಚಾಪ್ಟರಿನ MCQ ನೋಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, 4th ಚಾಪ್ಟರ್, ಅದೇ ರೀತಿಯಾಗಿ ನಿಮಗೆ ಪಾರ್ಟ್ 2 ಅಲ್ಲಿ 3rd ಚಾಪ್ಟರು, 4th ಚಾಪ್ಟರ್, ಇದೇ ರೀತಿಯಾಗಿ ಪ್ರತಿಯೊಂದು ಪೇಪರು ಪ್ರತಿಯೊಂದು ಕ್ವಶನು, ಈವನ್ ಪಾರ್ಟ್ ಬಿ ಯಲ್ಲಿ ಬರುವಂತಹ 2 ಮಾರ್ಕ್ಸಿನ ಕ್ವಶನ್ಸು ಕೂಡ ಯಾವ್ಯಾವ ಚಾಪ್ಟ್ರಲ್ಲಿ ಕೇಳ್ತಾರೆ, ಯಾವ ಚಾಪ್ಟ್ರಲ್ಲಿ 2 ಕ್ವಶನ್ಸ್ ಬರುತ್ತೆ ಎಲ್ಲವನ್ನ ಹೇಳ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ವಾಚ್ ಮಾಡಿ, ಓಕೆನಾ? ಫಸ್ಟ್ ಒನ್, ಆರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಎಕ್ಸ್ಪ್ರೆಸಸ್ ಯುಟಿಲಿಟಿ ಇನ್ ರ್ಯಾಂಕ್ಸ್. ವೆರಿ ಇಂಪಾರ್ಟೆಂಟ್ ಕ್ವಶನು, ಮೋಸ್ಟ್ ರಿಪೀಟೆಡ್ ಕ್ವಶನು, ರ್ಯಾಂಕ್ಸ್, ಓಕೆನಾ? ನೆಕ್ಸ್ಟ್ ಸೆಕೆಂಡ್ ಒನ್, ಕಾಬ್ ಡಗ್ಲಾಸ್ ಪ್ರೊಡಕ್ಷನ್ ಫಂಕ್ಷನ್ ಈಸ್. ಕಾಬ್ ಡಗ್ಲಾಸ್ production function Q equals x1 alpha into x2 beta. C is the right answer. Next, a bookseller sells 40 books. How many books? 40 books. 40 books at the price of 20 each. ಒಂದಕ್ಕೆ 20 ಆದರೆ 2 4s 8. 800 rupees ಆಗುತ್ತೆ ಟೋಟಲ್ ರೆವಿನ್ಯೂ. ಒಂದು ಬುಕ್ಕಿಗೆ 20 rupees ಆದರೆ 40 ಬುಕ್ಸ್ ಆದರೆ ಎಷ್ಟಾಗುತ್ತೆ? 40 × 20 800. ನೆಕ್ಸ್ಟು, RBI ಡಸ್ ನಾಟ್ ಡೈರೆಕ್ಟ್ಲಿ ಡೀಲ್ ವಿತ್. ಇದು ಗೊತ್ತಿರಬೇಕು. RBI ಡೈರೆಕ್ಟಾಗಿ ಯಾರ ಜೊತೆ ಡೀಲ್ ಮಾಡಲ್ಲ ಅಂತ ಹೇಳಿದ್ರೆ ಪಬ್ಲಿಕ್ ಜೊತೆ ಡೀಲ್ ಮಾಡಲ್ಲ, ಬ್ಯಾಂಕ್ಗಳ ಜೊತೆನೇ ಡೀಲ್ ಮಾಡೋದು RBI. ಸೊ ಡಸ್ ನಾಟ್ ಡೀಲ್ ವಿತ್ ಅಂತ ಕೇಳಿದರೆ ಜನರಲ್ ಪಬ್ಲಿಕ್. ಫಿಫ್ತ್ ಒನ್, ಈಸಿ ಅವೈಲಬಿಲಿಟಿ ಆಫ್ ಕ್ರೆಡಿಟ್ ಎನ್ಕರೇಜಸ್ ಆನ್ಸರ್ ಇನ್ವೆಸ್ಟ್ಮೆಂಟ್. ನೆಕ್ಸ್ಟು, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸು. ಬ್ರ್ಯಾಕೆಟಲ್ಲಿ ಆನ್ಸರ್ಸ್ನ ಕೊಟ್ಟಿರ್ತಾರೆ, ರೈಟ್ ಆನ್ಸರ್ನ ಸೆಲೆಕ್ಟ್ ಮಾಡಿ ಡ್ಯಾಶನ್ನು ಫಿಲಪ್ ಮಾಡಬೇಕು. ಸ್ವಲ್ಪ ಬ್ಲರ್ ಇದೆ, ನಾನು ಹೇಳ್ತೀನಿ, ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ಇನ್ ರಿಯಾಲಿಟಿ ಆಲ್ ಎಕಾನಮೀಸ್ ಆರ್ ಡ್ಯಾಶ್ ಎಕಾನಮೀಸ್ ಮಿಕ್ಸ್ಡ್ ಎಕಾನಮಿ. ನೆಕ್ಸ್ಟ್ ಒನ್, ವಾಂಟ್ ಸ್ಯಾಟಿಸ್ಫೈಯಿಂಗ್ ಕೆಪಾಸಿಟಿ ಆಫ್ ಎ ಕಮಾಡಿಟಿ ಈಸ್ ಯುಟಿಲಿಟಿ. Answer utility. Dash is determined at the point where the
ಡಿಮ್ಯಾಂಡ್ ಫಾರ್ ಲೇಬರ್ ಆ್ಯಂಡ್ ಸಪ್ಲೈ ಆಫ್ ಲೇಬರ್ ಕರ್ವ್ಸ್ ಇಂಟರ್ಸೆಕ್ಟ್ ಅಂತ ಕೇಳಿದರೆ ವೇಜ್. ಆನ್ಸರ್ ವೇಜ್. ದ ನೆಟ್ ಕಾಂಟ್ರಿಬ್ಯೂಷನ್ ಮೇಡ್ ಬೈ ಎ ಫರ್ಮ್ ಈಸ್ ಕಾಲ್ಡ್ ಇಟ್ಸ್ ವ್ಯಾಲ್ಯೂ ಆ್ಯಡೆಡ್. An increase in the price of foreign currency in terms of domestic currency is called dash of domestic currency depreciation. Answer depreciation. Next to match the following questions. 5 questions ಇರುತ್ತೆ. ಕರೆಕ್ಟಾಗಿ ಆನ್ಸರ್ನ ಮ್ಯಾಚ್ ಮಾಡಿ ಬರಿಬೇಕು ಮಕ್ಕಳೇ. ಓಕೆನಾ? ಫಸ್ಟ್ ಒನ್ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಕೊಟ್ಟಿದ್ದಾರೆ. ರೈಟ್ ಆನ್ಸರ್ ಇಂಟರ್ಮೀಡಿಯೇಟ್ ಗೂಡ್. Pi equals TR minus TC. Domestic services non-monetary. Aggregate demand for final good. Answer is C bar plus I bar plus CY. Managed floating, dirty floating. Managed floating, dirty floating. Next, 1 mark in 5 questions. State the law that explains the ಶಾರ್ಟ್ ರನ್ ಪ್ರೊಡಕ್ಷನ್ ಎನಾಲಿಸಿಸ್. ಶಾರ್ಟ್ ರನ್ ಪ್ರೊಡಕ್ಷನ್ ಎನಾಲಿಸಿಸ್ ಲಾ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನಾ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಡುವಾಗ ಈ ಟಾಪಿಕ್ ಎಲ್ಲ ಕವರ್ ಆಗಿದೆ. ಓಕೆ. ಆನ್ಸರ್ ದ ಲಾ LAW ದ ಲಾ ಆಫ್ ವೇರಿಯೇಬಲ್ ಪ್ರಪೋರ್ಷನ್ಸ್. ನೆಕ್ಸ್ಟ್ ಒನ್ ವಾಟ್ ಈಸ್ ಸಪ್ಲೈ. ಸಪ್ಲೈ ಆನ್ಸರ್ ಸ್ವಲ್ಪ ಲಾಂಗ್ ಇದೆ, ನೀವು ಶಾರ್ಟ್ ಆನ್ಸರ್ ಇದ್ರೂ ಕೂಡ ಬರೀಬಹುದು. ಯಾಕೆ ಲಾಂಗ್ ಆನ್ಸರ್ ಬರೆದಿದ್ದೀನಿ ಅಂತ ಹೇಳಿದ್ರೆ 2 ಮಾರ್ಕ್ಸಿಗೂ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದೆ. ಹಾಗಾಗಿ ಎ ಫರ್ಮ್ಸ್ ಸಪ್ಲೈ ಈಸ್ ದ ಕ್ವಾಂಟಿಟಿ ದಟ್ ಇಟ್ ಚೂಸಸ್ ಟು ಸೆಲ್ ಎಟ್ ಎ ಗಿವನ್ ಪ್ರೈಸಸ್ ಎಟ್ ಗಿವನ್ ಟೆಕ್ನಾಲಜಿ ಆ್ಯಂಡ್ ದ ಗಿವನ್ ಪ್ರೈಸ್ ಆಫ್ ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್. ಓಕೆನಾ? ನೆಕ್ಸ್ಟ್ ಕ್ವಶನ್, ನೇಮ್ ದ ವೆಲ್ ನೋನ್ ವರ್ಕ್ ಆಫ್ ಆ್ಯಡಮ್ ಸ್ಮಿತ್. ಆ್ಯಡಮ್ ಸ್ಮಿತ್ ರವರ ವರ್ಕನ್ನು ಬರಿಬೇಕು. ಕರೆಕ್ಟಾಗಿ ಬರೀರಿ. 1 ಮಾರ್ಕಿಗೆ ರಾಂಗ್ ಬರೆಯೋ ಹಾಗಿಲ್ಲ, ಬರೆಯುವಾಗ ಕರೆಕ್ಟಾಗಿ ಬರೀರಿ. ಆ್ಯನ್ ಎನ್ಕ್ವೈರಿ ಇಂಟು ದ ನೇಚರ್ ಆ್ಯಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ಸ್. ಓಕೆ. ನೆಕ್ಸ್ಟ್ ಒನ್, ಸ್ಟೇಟ್ ದ ಮೀನಿಂಗ್ ಆಫ್ ಪಬ್ಲಿಕ್ ಪ್ರೊಡಕ್ಷನ್ ಅಂತ ಕೇಳಿದರೆ. ಪಬ್ಲಿಕ್ ಪ್ರೊಡಕ್ಷನ್ ಮೀನಿಂಗ್, ಇಟ್ ರೆಫರ್ಸ್ ಟು ದ ಪ್ರೊಡಕ್ಷನ್ ಆಫ್ ಗೂಡ್ಸ್ ಡೈರೆಕ್ಟ್ಲಿ ಬೈ ದ ಗೌರ್ನಮೆಂಟ್. It refers to the production of goods directly by the government. Next one, ಇಲ್ಲಿ 15th ಕ್ವಶನ್ ಬಿಟ್ಟು ಹೋದೆ. ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಆಫ್ ಮನಿ, ಸೆಕೆಂಡ್ ಪಾರ್ಟಿನ 3rd ಚಾಪ್ಟ್ರಲ್ಲಿ ಕೇಳಿರುವಂಥ ಕ್ವಶನ್ನು. ವಾಟ್ ಈಸ್ ವೆಲಾಸಿಟಿ ಆಫ್ ಸರ್ಕ್ಯುಲೇಷನ್ ಆಫ್ ಮನಿ? ಇದಕ್ಕೆ ಆನ್ಸರ್ನ ಬರೆಯುವಾಗ ಎ ನಂಬರ್ ಆಫ್ ಟೈಮ್ಸ್ ಎ ಯೂನಿಟ್ ಆಫ್ ಮನಿ ಚೇಂಜಸ್ ಹ್ಯಾಂಡ್ಸ್ ಡ್ಯೂರಿಂಗ್ ದ ಯೂನಿಟ್ ಪೀರಿಯಡ್. ಓಕೆನಾ? ನೆಕ್ಸ್ಟು ಕ್ವಶನ್ ನಿಮಗೆ 2 ಮಾರ್ಕ್ಸ್ ಪಾರ್ಟ್ ಬಿಯಲ್ಲಿ. ಟೋಟಲ್ ಆಗಿ ಪಾರ್ಟ್ ಬಿಯಲ್ಲಿ ಅವರು ಕೊಡುವಂತಹ ಕ್ವಶನ್ಸು 10. 1 2 3 4 5 6 7 8 9 10. ಓಕೆ, 10 ಕ್ವಶನ್ಸು. ಈ 10 ಕ್ವಶನ್ಸಲ್ಲಿ ನೀವು ಜಸ್ಟ್ 6 ಕ್ವಶನ್ಸನ್ನು ಅಟೆಂಡ್ ಮಾಡಿದರೆ ಸಾಕು. ಪಾರ್ಟ್ 1ನ 4th ಚಾಪ್ಟರಲ್ಲಿ 2 ಕ್ವಶನ್ ಬರುತ್ತೆ. ಪಾರ್ಟ್ 1ನ 4th ಚಾಪ್ಟರಲ್ಲಿ 2 ಕ್ವಶನ್ ರೈಸ್ ಆಗುತ್ತೆ. ಪಾರ್ಟ್ 2ನ 2nd ಚಾಪ್ಟರಲ್ಲಿ 2 ಕ್ವಶನ್ ರೈಸ್ ಆಗುತ್ತೆ. ಪಾರ್ಟ್ 2ನ 5th ಚಾಪ್ಟರಲ್ಲಿ 2 ಕ್ವಶನ್ ರೈಸ್ ಆಗುತ್ತೆ. ನೀವು ಪಾರ್ಟ್ 1ನಲ್ಲಿ 4th ಚಾಪ್ಟರು, ಪಾರ್ಟ್ 2ಅಲ್ಲಿ 2nd ಆ್ಯಂಡ್ 5th ಚಾಪ್ಟರ್, ಈ 3 ಚಾಪ್ಟ್ರಿಂದು 2 ಮಾರ್ಕ್ಸ್ ಕ್ವಶನ್ಸ್ ಅಷ್ಟೇ ಓದ್ಕೊಂಡ್ರೂ ಕೂಡ 6 ಮಾರ್ಕ್ಸ್ ಅಟೆಂಡ್ ಮಾಡ್ಬೋದು. ಬಟ್ ಎಲ್ಲ ಕ್ವಶನ್ಸ್ ಓದ್ಕೊಳ್ಬೇಕು. ಆದರೆ ನಾನು ನಿಮಗೆ ಸಜೆಸ್ಟ್ ಮಾಡೋದೇನು ಅಂತ ಹೇಳಿದರೆ, ಈ ಎಲ್ಲ ಮಾಡೆಲ್ ಪೇಪರ್ ಹೇಳಿ ಆದ್ರ ಮೇಲೆ 2 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸ್ ಲಿಸ್ಟನ್ನು ನಾನು ಕೊಡ್ತೀನಿ. ಅದನ್ನು ಫಾಲೋ ಮಾಡಿ. ತುಂಬಾ ಇಂಪಾರ್ಟೆಂಟು. 6 ಕ್ವಶನ್ಸನ್ನು ನೀವು ಆರಾಮಾಗಿ ಅಟೆಂಡ್ ಮಾಡ್ಬೋದು. 6 ಅಲ್ಲ, ನಿಮಗೆ 8 ಕ್ವಶನ್ಸು ಗೊತ್ತಿರುತ್ತೆ. ಆ ರೀತಿಯಾಗಿ ಕ್ವಶನ್ಸ್ಗಳ ಲಿಸ್ಟನ್ನು ನಾನು ಕೊಡ್ತೀನಿ. ಸೊ ಆ ಒಂದು ವಿಡಿಯೋನ ನೀವು ಫಾಲೋ ಮಾಡ್ಬೋದು. ಇವಾಗ ಪಾರ್ಟ್ ಬಿಯಲ್ಲಿ 2 ಮಾರ್ಕ್ಸಿನ ಫಸ್ಟ್ ಕ್ವಶನ್, ವಾಟ್ ಈಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್. ಫಸ್ಟ್ ಚಾಪ್ಟರಲ್ಲಿ ಕೇಳಿರುವಂತಹ ಕ್ವಶನ್ನು, ವಾಟ್ ಈಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್. 2 ಮಾರ್ಕ್ಸಿಗೆ ಆನ್ಸರ್ನ ಇಷ್ಟು ಬರಿಬೇಕಾಗುತ್ತೆ 2 ಮಾರ್ಕ್ಸಿಗೆ. ಓಕೆ. ಆನ್ಸರ್ ಈಸ್ ಪ್ರೊಡಕ್ಷನ್ ಪಾಸಿಬಿಲಿಟಿ ಫ್ರಾಂಟಿಯರ್ ಈಸ್ ಎ curve depicting all maximum output possibilities for 2 goods with constant technology and resources per unit time. Production frontier assumes that all inputs are used efficiently. Next, second question, list out the factors that determine the ಆಪ್ಟಿಮಲ್ ಚಾಯ್ಸ್ ಆಫ್ ಎ ಕನ್ಸ್ಯೂಮರ್. ಸೊ ನಿಮಗೆ ಈ ಒಂದು ಕ್ವಶನ್ನು
ಸೆಕೆಂಡ್ ಚಾಪ್ಟ್ರಲ್ಲಿ ಕೇಳಿರುವಂಥದ್ದು ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರಲ್ಲಿ ಆಪ್ಟಿಮಲ್ ಚಾಯ್ಸ್ ಆಫ್ ಎ ಕನ್ಸ್ಯೂಮರ್. ಓಕೆನಾ? ಸೊ ಇದಕ್ಕೆ ಆನ್ಸರ್ 4 ಪಾಯಿಂಟ್ಸು ಬರಿಬೇಕು. 2 ಮಾರ್ಕ್ಸ್ ಆದರೂ ಕೂಡ 4 ಪಾಯಿಂಟ್ಸು ಬರಿಬೇಕು. ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ಆಪ್ಟಿಮಲ್ ಚಾಯ್ಸ್ ಆಫ್ ಕನ್ಸ್ಯೂಮರಿನ ಡಿಟರ್ಮಿನೆಂಟ್ಸ್: ನೇಚರ್ ಆಫ್ ದ ಕಮಾಡಿಟಿ, ಇನ್ಕಮ್ ಆಫ್ ದ ಕನ್ಸ್ಯೂಮರ್, ಟೇಸ್ಟ್ ಆ್ಯಂಡ್ ಪ್ರಿಫರೆನ್ಸಸ್ ಆಫ್ ದ ಕನ್ಸ್ಯೂಮರ್, ಮಾರ್ಜಿನಲ್ ರೇಟ್ ಆಫ್ ಸಬ್ಸ್ಟಿಟ್ಯೂಷನ್. ಓಕೆ, ನೆಕ್ಸ್ಟ್ ಒನ್, ನೇಮ್ ಎನಿ ಟು ಶಾರ್ಟ್ ರನ್ ಕಾಸ್ಟ್. ಪ್ರೊಡಕ್ಷನ್ ಆ್ಯಂಡ್ ಕಾಸ್ಟ್ ಚಾಪ್ಟರ್ ಏನಿದೆ ಇದರಲ್ಲಿ ಕೇಳಿರುವಂತಹ ಕ್ವಶನ್ಸು. ಶಾರ್ಟ್ ರನ್ ಕಾಸ್ಟು ಸಾಕಷ್ಟು ಇದೆ, ನೀವು ಯಾವುದಾದ್ರೂ ಎರಡನ್ನ ಬರೆದ್ರೆ ಸಾಕು. TFC ಮತ್ತು TVC ಬರಿಬಹುದು. ಬರೆಯುವಾಗ ಬಿಡಿಸಿ ಬರಿಬೇಕು. ನೋಡಿ, ಇಷ್ಟು ಪಾಯಿಂಟ್ಸು ಶಾರ್ಟ್ ರನ್ ಕಾಸ್ಟಿಂದೆ. ಟೋಟಲ್ ಫಿಕ್ಸ್ಡ್ ಕಾಸ್ಟ್, ಟೋಟಲ್ ವೇರಿಯಬಲ್ ಕಾಸ್ಟ್, ಟೋಟಲ್ ಕಾಸ್ಟ್, ಮಾರ್ಜಿನಲ್ ಕಾಸ್ಟ್, ಆವ್ರೇಜ್ ಫಿಕ್ಸ್ಡ್ ಕಾಸ್ಟ್, ಆವ್ರೇಜ್ ವೇರಿಯಬಲ್ ಕಾಸ್ಟ್, ಆವ್ರೇಜ್ ಕಾಸ್ಟ್, ಯಾವುದಾದ್ರೂ ಬರಿಬೋದು. 2 ಮಾರ್ಕ್ಸ್ ಸಿಗಲ್ವಾ? 2. ಟೋಟಲ್ ಫಿಕ್ಸ್ಡ್ ಕಾಸ್ಟು, ಟೋಟಲ್ ವೇರಿಯಬಲ್ ಕಾಸ್ಟು ಬರೀರಿ. ನೆಕ್ಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ ಶಟ್ ಡೌನ್ ಪಾಯಿಂಟ್. 4th ಚಾಪ್ಟ್ರಲ್ಲಿ ಕೇಳಿರುವಂತಹ ಕ್ವಶನ್ನು ಶಟ್ ಡೌನ್ ಪಾಯಿಂಟ್. ಇನ್ ದ ಶಾರ್ಟ್ ರನ್, the point where SMC curve cuts ABC curve at the minimum point is called shutdown point. In the long run, shutdown point is the minimum of long run average cost curve. ಓಕೆ, ನೆಕ್ಸ್ಟು ನಿಮಗೆ ಒಂದು 2 ಮಾರ್ಕ್ಸಿನ ಪ್ರಾಬ್ಲಮ್ನ ಇದೇ ಚಾಪ್ಟ್ರಲ್ಲಿ ಕೇಳಿದ್ದಾರೆ. ಫೈಂಡ್ ಔಟ್ ಮಾರ್ಕೆಟ್ ಸಪ್ಲೈ ವೆನ್ ದ ಸಪ್ಲೈ ಕರ್ವ್ಸ್ ಆಫ್ 2 ಪ್ರೊಡ್ಯೂಸರ್ಸ್ ಆರ್ S1 P-15, S2 P-20 ಅಂತ ಕೇಳಿದ್ದಾರೆ. ವೆರಿ ಈಸಿ, ಇದನ್ನು ಸಿಂಪಲ್ ಆಗಿನೇ ಬರಿಬಹುದು ನೀವು. ಫಸ್ಟ್ ಏನು ಮಾಡಿ, S1P ಎಷ್ಟು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ, P-15 ಅಂತ. ನೆಕ್ಸ್ಟು S2P ಎಷ್ಟು ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ, P-20 ಅಂತ. ಓಕೆನಾ? ಸೊ ಇವಾಗ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು SMP ಫೈಂಡ್ ಔಟ್ ಮಾಡಬೇಕು. ಏನು ಮಾಡಿ, P-15 ಪ್ಲಸ್ P-20 ಜೊತೆ ಪ್ಲಸ್ ಮಾಡಿ. ಈ P-15 P-20 ಜೊತೆಗೆ ಪ್ಲಸ್ ಮಾಡಿ. ಓಕೆನಾ? ಇಲ್ಲೂ ಪ್ಲಸ್ ಇದೆ, ಇಲ್ಲೂ ಪ್ಲಸ್ ಇದೆ, ಪ್ಲಸ್ ಪ್ಲಸ್ 2 ಆಗುತ್ತೆ. ಅಲ್ಲಿಗೆ P ಪ್ಲಸ್ P 2P, ಆನ್ಸರ್ 2P. ಇಲ್ಲಿ ಮೈನಸ್ ಇದೆ, ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇದೆ, 15 ಮೈನಸ್ ಇದೆ, ಇಲ್ಲೂ ಕೂಡ -20 ಇದೆ. ನಮ್ಮ ಮ್ಯಾಥ್ಸ್ ರೂಲ್ಸ್ ಪ್ರಕಾರ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಅಂದರೆ ಈ ಮೈನಸಲ್ಲಿರೋ ನಂಬರ್ನು ಈ ಮೈನಸಲ್ಲಿರೋ ನಂಬರ್ನು ಪ್ಲಸ್ ಮಾಡಬೇಕು ಅಂತ ಅರ್ಥ. 20 15 ಏನಾಗುತ್ತೆ, 35 ಆಗುತ್ತೆ. ಪ್ಲಸ್ ಮಾಡಿದ್ದೀವಿ, ಮೈನಸ್ ಇಂಟು ಮೈನಸ್ ಪ್ಲಸ್ಸೇ ಮಾಡಿದ್ದೀವಿ. ಆನ್ಸರ್ನ 35 ಮಾಡಿದ್ದೀವಿ, ಬಟ್ ಸೈನ್ ಮೈನಸ್ಸೇ ಇಡಬೇಕು. ಸೊ ಇದು ಆನ್ಸರ್ 2P - 35 ಬರುತ್ತೆ. ಓಕೆ, ನೆಕ್ಸ್ಟು ಪಾರ್ಟ್ 2 ಇಂದ 2 ಮಾರ್ಕ್ಸ್ ಕ್ವಶನ್ ಸ್ಟಾರ್ಟ್ ಆಯಿತು. ವಾಟ್ ಆರ್ ದ 4 ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಮೆನ್ಷನ್ ದೇರ್ ರಿವಾರ್ಡ್ಸ್ ಅಂತ ಕೇಳಿದ್ದಾರೆ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ನು ಬರಿಬೇಕು, ಅದರ ರಿವಾರ್ಡ್ಸು ಏನು ಅನ್ನೋದನ್ನು 2 ಮಾರ್ಕ್ಸಿಗೆ ಬರಿಬೇಕು. ಫಸ್ಟು ಲ್ಯಾಂಡ್, ರಿವಾರ್ಡು ರೆಂಟು, ಲೇಬರು ವೇಜಸ್ಸು, ಕ್ಯಾಪಿಟಲು ಇಂಟ್ರೆಸ್ಟು, ಆರ್ಗನೈಸೇಷನು ಪ್ರಾಫಿಟ್, ಈ ರೀತಿ ಬರಿಬೇಕು. ನೆಕ್ಸ್ಟು ಗಿವ್ ದ ಮೀನಿಂಗ್ ಆಫ್ ಅಕ್ಯುಮುಲೇಷನ್ ಆ್ಯಂಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟರಿ ಅಂತ ಕೇಳಿದ್ದಾರೆ. ಇದು ತುಂಬ ಸಲ ಕೇಳಿಲ್ಲ ಈ ಕ್ವಶನ್ನ, ಬಟ್ ಆದರೂ ಕೂಡ ಕೊಟ್ಟಿರೋದ್ರಿಂದ ಇಂಪಾರ್ಟೆಂಟೇ. ಮೀನಿಂಗ್ ನೋಡ್ಕೊಳ್ಳಿ. ಅಕ್ಯುಮುಲೇಷನ್ ಆಫ್ ಇನ್ವೆಂಟರಿ ಅಂತ ಹೇಳಿದ್ರೆ ಫಸ್ಟು, ಇನ್ ಕೇಸ್ ಆಫ್ ಆ್ಯನ್ ಅನ್ಎಕ್ಸ್ಪೆಕ್ಟೆಡ್ ಫಾಲ್ ಇನ್ ಸೇಲ್ಸ್ ದ ಫರ್ಮ್ ವಿಲ್ ಹ್ಯಾವ್ ಅನ್ಸೋಲ್ಡ್ ಸ್ಟಾಕ್ ಆಫ್ ಗುಡ್ಸ್ ಇಟ್ ಹ್ಯಾಡ್ ನಾಟ್ ಆ್ಯಂಟಿಸಿಪೇಟೆಡ್, ದಿಸ್ ಈಸ್ ಅಕ್ಯುಮುಲೇಷನ್ ಆಫ್ ಇನ್ವೆಂಟರಿ. ಸೆಕೆಂಡ್ ಒನ್ ಡಿಕ್ಯುಮುಲೇಷನ್ ಅಂತ ಹೇಳಿದ್ರೆ, ಇನ್ ದ ಆಪೋಸಿಟ್ ಕೇಸ್ ವೇರ್ ದೇರ್ ಈಸ್ ಅನ್ಎಕ್ಸ್ಪೆಕ್ಟೆಡ್ ರೈಸ್ ಇನ್ ದ ಸೇಲ್ಸ್, ಅದು ಫಾಲ್, ಇದು ರೈಸ್ ಇನ್ ದ ಸೇಲ್ಸ್, ದೇರ್ ವಿಲ್ ಬಿ ಅನ್ಪ್ಲ್ಯಾನ್ಡ್ ಡಿಕ್ಯುಮುಲೇಷನ್ ಆಫ್ ಇನ್ವೆಂಟರೀಸ್ ಅಂತ ಬರಿಬೇಕು. ನೆಕ್ಸ್ಟ್ ಕ್ವಶನ್ ನಿಮಗೆ 2 ಮಾರ್ಕ್ಸಿಗೆ, ಗಿವ್ ದ ಮೀನಿಂಗ್ ಆಫ್ MPS, ಮಾರ್ಜಿನಲ್ ಪ್ರೊಪೆನ್ಸಿಟಿ ಟು ಸೇವ್, MPS ಕೇಳಿದ್ದಾರೆ. ಅದೇ ರೀತಿ ಆವರೇಜ್ ಪ್ರೊಪೆನ್ಸಿಟಿ ಟು ಸೇವ್ ಕೇಳಿದ್ದಾರೆ, APS ಕೇಳಿದ್ದಾರೆ. ಸೊ 2 ಮಾರ್ಕ್ಸಿಗೆ 2 ಡಿಫ್ರೆನ್ಸ್ ಬರಿಬೇಕು. ಬರೆಯುವಾಗ ನೀವು ಒಂದು ಫಾರ್ಮುಲಾನು ಬರೆದುಬಿಟ್ರೆ ಅಲ್ಲಿಗೆ 2 ಡಿಫ್ರೆನ್ಸ್ ಆಗುತ್ತೆ. ನೋಡಿ, ಇಲ್ಲಿ MPS APS, ನಾನು MPS APS ಆ ಕಡೆ ಈ ಕಡೆ ಬರ್ಕೊಂಡಿದ್ದೀನಿ. MPS ಡಿನೋಟ್ಸ್ ದ ಚೇಂಜ್ ಇನ್ ಸೇವಿಂಗ್ಸ್ ಪರ್ ಯೂನಿಟ್ ಇನ್ ಚೇಂಜ್ ಇನ್ ಇನ್ಕಮ್. APS ಡಿನೋಟ್ಸ್ ದ ಸೇವಿಂಗ್ಸ್ ಪರ್ ಯೂನಿಟ್ ಆಫ್ ಇನ್ಕಮ್. MPS ಫಾರ್ಮುಲಾ ಡೆಲ್ಟಾ S ಡಿವೈಡೆಡ್ ಬೈ ಡೆಲ್ಟಾ Y, APS ಫಾರ್ಮುಲಾ S ಡಿವೈಡೆಡ್ ಬೈ Y. ಓಕೆನಾ? ಇಲ್ಲಿ ನೀವು APS ಈಕ್ವಲ್ಸ್, ಇಲ್ಲೂ ಸಹ MPS ಈಕ್ವಲ್ಸ್. ಓಕೆ ಅಲ್ವಾ? ನೆಕ್ಸ್ಟ್ ಕ್ವಶನ್ನು,
ಮೆನ್ಷನ್ ದ ಕಾಂಪೊನೆಂಟ್ಸ್ ಆಫ್ ಪ್ಲ್ಯಾನ್ ರೆವಿನ್ಯೂ ಎಕ್ಸ್ಪೆಂಡಿಚರು. ನೋಡಿ ಕೊನೆಯದು 2 ಕ್ವಶನ್ನು ಕೂಡ ಚಾಪ್ಟರ್ 5ಅಲ್ಲೇ ಕೇಳಿರುವಂಥದ್ದು. ಸೊ ಈಸಿಯಾಗಿ ಓದ್ಕೊಂಡ್ರೆ ನಿಮಗೆ 2 ಕ್ವಶನ್ ಅಟೆಂಡ್ ಮಾಡ್ಬೋದು ಈ ಚಾಪ್ಟ್ರಲ್ಲಿ ಓದ್ಕೊಂಡ್ರೆ. ಕಾಂಪೊನೆಂಟ್ಸ್ ಆಫ್ ಪ್ಲ್ಯಾನ್ ರೆವಿನ್ಯೂ ಎಕ್ಸ್ಪೆಂಡಿಚರ್. ನೀವು ಎಕ್ಸ್ಪೆಂಡಿಚರ್ ಚಾರ್ಟ್ ಅಂತೂ 6 ಮಾರ್ಕ್ಸಿಗೆ ನೋಡ್ಕೊಂಡಿರ್ತೀರಿ, ಅದರಲ್ಲೇ ಬರೋ ಟಾಪಿಕ್ ಇದು. ರೆವಿನ್ಯೂ ಎಕ್ಸ್ಪೆಂಡಿಚರ್ ಕಾಂಪೊನೆಂಟ್ಸು: ಸೆಂಟ್ರಲ್ ಪ್ಲ್ಯಾನ್ಸ್, ಸೆಂಟ್ರಲ್ ಅಸಿಸ್ಟೆನ್ಸ್ ಫಾರ್ ಸ್ಟೇಟ್, ಯೂನಿಯನ್ ಟೆರಿಟರಿ ಪ್ಲ್ಯಾನ್ಸ್. ಲಾಸ್ಟ್ ಒನ್, ವೈ ದ ಪ್ರಪೋರ್ಷನಲ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ಸ್ ಆ್ಯಸ್ ಆಟೋಮ್ಯಾಟಿಕ್ ಸ್ಟೆಬಿಲೈಸರ್ ಅಂತ ಕೇಳಿದ್ದಾರೆ. ಆಟೋಮ್ಯಾಟಿಕ್ ಸ್ಟೆಬಿಲೈಸರ್. ಓಕೆನಾ? ಆನ್ಸರ್: ದ proportional income tax acts as an automatic stabilizer because ಇಲ್ಲಿಂದ ಆನ್ಸರ್ ಸ್ಟಾರ್ಟ್. because it makes disposable income and thus consumer spending less sensitive to fluctuations in GDP. ಓಕೆ ಮಕ್ಕಳೇ, ಸೊ ಇದಿಷ್ಟು ಕೂಡ 2 ಮಾರ್ಕ್ಸಿನ ಕ್ವಶನ್ಸ್. ನೆಕ್ಸ್ಟು ಪಾರ್ಟ್ ಸಿಯಲ್ಲಿ ಏನೇನು ಕ್ವಶನ್ಸ್ ಇದೆ ಅಂತ ಹೇಳಿದ್ನಲ್ಲ, ನೆಕ್ಸ್ಟು ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮಾಡೆಲ್ ಕ್ವಶನ್ ಪೇಪರ್ 2ಅಲ್ಲಿ ಏನೇನು ಕ್ವಶನ್ಸ್ ಇದೆ, ಅದಕ್ಕೇನು ಆನ್ಸರ್ ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.